ನ್ಯಾಯ ಬೇಡೋ ಕೋರ್ಟಿಗೆ ಹೋದವನು, ದೇವ್ರನ್ನ ನೋಡೋಕೆ ದೇವಸ್ಥಾನಕ್ಕೆ ಹೋದವನು ಯಾವತ್ತು ಬರಿಗೆಲ್ಲ ವಾಪಸ್ ಬರೋದು. ಅನುಕೂಲ ಆಗೋ ಯಾವನಿಗೂ ನ್ಯಾಯ ಬೇಕಿರಲ್ಲ. ಏಟ್ ಕೊಟ್ಟು ಪಾಠ ಹೇಳ್ಕೊಡ್ಬೇಕಾಗಿದ್ದ ಅಪ್ಪನೇ ಮಕ್ಕಳು ಮಾಡೋ ಹೊಲ್ಕ ಕೆಲ್ಸಕ್ಕೆ ಪ್ರೇರಣೆ ಆಗಬಾರ್ದು. ಧೃತರಾಷ್ಟ್ರನಂತ ಅಪ್ಪಂದಿರು ಮಹಾಭಾರತದಲ್ಲೇ ಹುಟ್ಟೋದು ಅನ್ಕೊಂಡಿದ್ದೆ. ಈ ಜೀವನ ತುಂಬಾನೇ ಚಿಕ್ತು. ತಾಯಿ ಹೊಟ್ಟೆಯಿಂದ ಹೊರಗಡೆ ಬಂದಾಗ್ಲೂ ಕೊನೆಗೆ ಸ್ಮಶಾನ ಸೇರುವಾಗ್ಲೂ ನಮ್ದು ಅಂತ ಏನೂ ಇರೋದಿಲ್ಲ. ನಮ್ದು ಅಂತ ಏನಾದ್ರು ಇದ್ರು ತಗೊಂಡೋಗೋದಿಲ್ಲ. ಇದ್ರ ಮಧ್ಯೆ ನಮ್ದು ಅಂತ ಏನಾದ್ರು ಇದ್ರೆ ಅದು ಈ ಪ್ರೀತಿ ಮಾತ್ರ. ಯಾಕಂದ್ರೆ ಈ ಪ್ರೀತಿಗಂತ ಶಕ್ತಿ ಇದೆ. ನನ್ನಿಂದ ಇಂಥದ್ದೊಂದು ಘಟನೆ ನಡೆಯೋಕ್ಕೂ ಪ್ರೀತಿನೇ ಕಾರಣ. ಎಷ್ಟೋ ಸಲ ಗೊತ್ತಿಲ್ಲದೆ ತಪ್ಪುಗಳು ಮಾಡಿದ್ದೀನಿ, ಬಟ್ ಈ ಸಲ ಗೊತ್ತಿದ್ದು ತಪ್ಪು ಮಾಡ್ತಾ ಇದ್ದೀನಿ. ಲೋ ಯಶಿ, ಸಾಕ್ಬಿಡೋ ಅವಳು ಓದ್ಲು ಲೈ. ಅಲ್ಲ, ನನಗೆ ಬುದ್ಧಿ ಬಂದಾಗಿದ್ದ ನೋಡ್ತಾ ಇದ್ದೀನಪ್ಪ. ಬರೀ ನೋಡ್ಕೊಂಡೆ ಖುಷಿ ಪಡ್ತೀಯಲ್ಲೋ, ಕಣ್ಣಿಗಷ್ಟೇನಾ? ಕೈಗೂ ಸ್ವಲ್ಪ ಕೆಲಸ ಕೊಡಮ್ಮ. ಅಲ್ಲ, ರೋಸ್ ಗೀಸ್ ಕೊಟ್ಟು ಪ್ರಪೋಸ್ ಮಾಡಪ್ಪ ಅಂದ. ಲೋ ಅಂಟಮ್ಮ, ಸ್ವಲ್ಪ ಮುಚ್ಕೊಂಡಿರಲ್ಲ ಸಾಕು. ಅಲ್ಲ ಕಣ್ಣ, ಈ ಕಾಲೇಜ್ ಸೇರ್ಕೊಂಡ್ಮೇಲೆ ಅಲ್ವಲ್ಲ ನಂಗೆ ಪರಿಚಯ ಆಗಿದ್ದು. ಹಂಗಾರೆ ಈಗ ಬುದ್ಧಿ ಬಂದು 2 ವರ್ಷ ಆಗಿರೋದು. ಅಲ್ಲ, ಬುದ್ಧಿ ಬಂದಾಗ ಅಂತ ಹೇಳ್ದಲ್ಲ, ಅದಕ್ಕೆ ಕೇಳದ್ನಪ್ಪ. ಹ್ಞೂ ಕಣಪ್ಪ, ನಾವೊಂಥರ ಹಂಗೆಯ ಫ್ಲೋನಲ್ಲಿ ಏನೇನೋ ಮಾತಾಡ್ಬಿಡ್ತೀವಿ, ಆಮೇಲೆ ಹೋಗಿ ಡಿಕ್ಷನರಿ ಹುಡುಕ್ತೀವಿ. ಅದಂಗಿರ್ಲಿ, ನಿಂದನ್ ಕತೆ. ಅಲ್ಲ, 2 ವರ್ಷದಿಂದ ಅವಳನ್ನ ಟೈಮ್ ಟು ಟೈಮ್ ಕ್ಯಾಶ್ ಮಾಡ್ತಾ ಇದ್ಯಾ. ಅವಳು ಕಾಲೇಜಿಗೆ ಬಂದಿಲ್ಲ ಅಂದ್ರೆ ನಿನಗೆ ಗೌರ್ಮೆಂಟ್ ಹಾಲಿಡೆ. ಒಳ್ಳೆ ಗಡಿ ಯಾರದ್ ಮುಳ್ತಾರೆ ಹಿಂದಿಂದನೇ ಸುತ್ತಾ ಇರ್ತೀಯಲ್ಲ, ಇವತ್ತಾದ್ರೂ ಹೋಗಿ ಪ್ರಪೋಸ್ ಮಾಡ. ಹಾ ಮಗ, ಈ ಕಣ್ಣಲ್ಲೇ ಪ್ರೀತಿ ಮಾಡೋದನ್ನ ನಮ್ ಕ್ರೇಜಿ ಸ್ಟಾರ್ ನೋಡಿ ಕಲ್ತಿದ್ದು ಕಣ. ಅದೊಂಥರ ಕಲೆ, ನಿಂಗೆ ಅರ್ಥ ಆಗಲ್ಲ ಬಿಡುಚಿನ. ಕಣ್ಣಪ್ಪನವರು ಕೊಂಡಲೆ ಎಲ್ಲ ಆಗಂಗಿದ್ರೆ ಕಾಲೊಳ್ಳೆ ಗೊತ್ತಾತ್ ಮಕ್ಳಾಗ್ತಿದ್ದು. ಲೋ ಮಗ, ಎಷ್ಟಾಯ್ತು? ನನ್ ಕಷ್ಟ ನಿಂಗಾರ ಗೊತ್ತಾಯ್ತಲ್ಲ ತಂದೆ. ನಿನ್ನೆ ಅದೇನ್ ತಿನ್ನೋ ಗೊತ್ತಿಲ್ಲ ಅಪ್ಪಾಜಿ, ಹೊಟ್ಟೆಲ್ DTS ಎಫೆಕ್ಟ್ಲಿ ಹೋಗ್ತಾನೆ ಐತೆ. ಎಷ್ಟಾಯ್ತು ಅಂತಾನೂ ಗೊತ್ತಾಗ್ತಿಲ್ಲ. ಟಾಯ್ಲೆಟ್ ಒಳಗೂ ಹೊರಗೂ ಅಂದರ್ಬಾರ್ ಆಡ್ತಾನೆ ಇದೆ. ಲೇ ಯಾರೇ ಉಂಡ್ಲೇ, ನಂಗೆ ಕೇಳಿದ್ ಕ್ರಿಕೆಟ್ ಸ್ಕೋರ್ ಕಣಲೇ. ನಾನು ಹುಡ್ತಾಗ್ಲೇ ನನ್ನ ಕತೆ ಶುರುವಾಗೋಯ್ತು. ಆದ್ರೆ ಅಸ್ಲಿ ಕತೆ ಶುರುವಾಗಿದ್ದೆ ಅವತ್ತು. ಈ ಪ್ರೀತಿ ಸಿಗದೆ ಪ್ರೀತಿನ ನಂಬದೇ ಇರೋರು ಪ್ರೀತಿಯಲ್ಲಿದೆ ಅಂತ ಕೇಳ್ತಾರೆ. ಆದ್ರೆ ಇದರಿಂದ ಒಂದೊಂದು ಗೊತ್ತಾಗುತ್ತೆ. ಹಿಂಗ್ ಕೇಳೋರ್ಗೆ ಆ ಪ್ರೀತಿ ಅನುಭವ ಆಗಿರುತ್ತೆ. ಪ್ರೀತಿ ಕೂಡಲ್ಲ, ಬಟ್ ನೋಡೋಕೊಳ್ಳೆ ಕಣ್ಣಿರ್ಬೇಕಲ್ಲ. ಅವತ್ತು ನಾನು ನನ್ನ ಪ್ರೀತಿನ ಹೇಳ್ಕೊಬೇಕು ಅಂತ ಹೊರಟೆ. ಯಾಕೋ ಇದಕ್ಕಿಂತ ಒಳ್ಳೆ ಟೈಮ್ ಮತ್ತೆ ಸಿಗಲ್ಲ ಕಣ. ಬಸ್ ಸ್ಟ್ಯಾಂಡಲ್ಲೂ ಯಾರೂ ಇಲ್ಲ. ನೀನು ಪ್ರಪೋಸ್ ಮಾಡಬೇಕು ಅಂತಾನೆ ಅವ್ನು ಫ್ರೀ ಮಾಡ್ಕೊಂಡು ಸಿನ್ ಕ್ರಿಯೇಟ್ ಮಾಡವನೆ. ಹೋಗಿ ಹೇಳ್ಕಳ ಮಗ. ಹೇಳ್ಕೊತೀನಿ ಬಂದೆ ಕಣ. ಆದರೆ ಅವಳು ಕಣ್ಣಲ್ಲಿ ಕೂಡ ನೋಡೋಕ್ಕಾಗ್ತಿಲ್ಲ ಮಗ. ಆದಂಗಾಗ್ಲಿ. ಜೈ ಆಂಜನೇಯ. ಹೇಳ್ಬಿಡ್ಲ ಮಗ ಹೋಗಿ.
ಎಕ್ಸ್ಕ್ಯೂಸ್ ಮೀ ಸೌಮ್ಯ ಅವ್ರೆ, ಎಕ್ಸ್ಕ್ಯೂಸ್ ಮೀ. ರೇ ಒಂದು ನಿಮಿಷ ನಿಂತ್ಕೊಳ್ರಿ ಒಂದು ನಿಮಿಷ. ಅಲ್ಲ ನಾನು ಕೂಗ್ತಾ ಇದ್ದೀನಿ, ಹೋಗ್ತಾನೆ ಇದೀರಲ್ಲ, ನೋಡ್ದಾರ ಹುಡುಗಿ ಕಿವಿ ಮಂದ ಅನ್ಕೋತಾರೆ. ಹಲೋ, ಯಾರು ನೀವು? ನಿಮ್ಮ ಹತ್ರ ನಂದೇನ್ ಮಾತು? ಅದು ನಿಜಾನೇ, ನಿಮ್ಗೆ ಕಿವಿ ಕಳಲ್ಲ ಅನ್ಕೊಂಡಿದ್ದೆ, ಕಣ್ಣು ಕಳಲ್ಲ ಅಂತ ಇವಾಗಲೇ ಗೊತ್ತಾಗಿದ್ದು. 2 ವರ್ಷದಿಂದ ನಿಮ್ಮನ್ನ ಸಿನ್ಸಿಯರ್ ಆಗಿ ಫಾಲೋ ಮಾಡ್ತಾ ಇದ್ದೀನಿ. ನೀವು ಓಡಾಡೋ ಬಸ್ ನಂಬರ್ ನನ್ನ ಗಾಡಿ ನಂಬರ್ಗಿಂತ ತುಂಬಾ ಚೆನ್ನಾಗಿ ನೆನಪಿದೆ. ಪ್ರಾಮಿಸ್. 2 ವರ್ಷದಿಂದ ನಿಮ್ಮನ್ನ ನೋಡಿ ಆಗಿದ್ದ ಆಕ್ಸಿಡೆಂಟ್ಗೆ ಈ ನನ್ನ ಹೃದಯ ಇನ್ನೂ ಟ್ರೀಟ್ಮೆಂಟ್ ತಗೋತಾನೆ ಇದೆ. ಮೊದಲು ನಿಮಗೆ ಕಾಯೋದೇ ನನ್ನ ಕೆಲಸ ಆಗಿತ್ತು, ಆದರೆ ಇತ್ತೀಚೆಗೆ ಅದೇ ಕ್ಯಾಮೆ ಆಗ್ಬಿಟ್ಟಿದೆ. ನಿಮಗೆ ಒಂದು ಮಾತು ಹೇಳಬೇಕು. ಐ ಲವ್ ಯು. ನಿಮ್ಮನ್ನು ತುಂಬ ಪ್ರೀತಿಸ್ತೀನಿ. ನಿಮ್ಮ ಜೊತೆನೇ ಜೀವನ ಮಾಡಬೇಕು ಅಂದ್ಕೊಂಡಿದ್ದೀನಿ. ಪ್ಲೀಸ್ ಒಪ್ಕೊಳ್ಳಿ. ವಾಟ್? ಸಾರಿ, ಎಕ್ಸ್ಕ್ಯೂಸ್ ಮೀ. ರೇ ಒಂದು ನಿಮಿಷ ನಿಂತ್ಕೊಳ್ರಿ ಪ್ಲೀಸ್ ಕಣ್ರಿ. ನಾನು ಹೇಳೋದು ಸ್ವಲ್ಪ ಕೇಳ್ರಿ ಪ್ಲೀಸ್ ಕಣ್ರಿ. ನೀವು ಒಂದೇ ನಂಗೆ ತುಂಬ ಇಷ್ಟ ಕಣ್ರಿ, ಪ್ಲೀಸ್ ರೀ. ಶಟ್ ಅಪ್, ಜಸ್ಟ್ ಶಟ್ ಅಪ್. ಫಸ್ಟ್ ಆಫ್ ಆಲ್ ನನಗೆ ಈ ಪ್ರೀತಿ ಕಂಡ್ರೇನೆ ಆಗಲ್ಲ. ಅದರಲ್ಲೂ ಈ ಗಂಡ್ ಜಾತಿನೇ ಕಂಡ್ರೆ ಮೈಯೆಲ್ಲ ಉರಿಯುತ್ತೆ. ಸಿ, ಇನ್ನೊಂದ್ಸಲ ಈ ಪ್ರೀತಿ ಗೀತೆ ಅಂತೆಲ್ಲ ಹಿಂದೆ ಬರಬೇಡಿ ಪ್ಲೀಸ್. ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಕೋತೀನಿ. ಅಯ್ಯ ಹೋಗ್ರಿ ರೇ ಹೋಗ್ರಿ. ನಮ್ಗೆ ಗೊತ್ತು ರೀ, ಈ ಹುಡುಗಿರೆಲ್ಲ ಹಿಂಗೆ. ನಿಮ್ಮಿಂದ ಯಾವನಾದ್ರೂ ಬುಡ್ಕ ಬಿದ್ದೋನೇ ಮುಗೀತು. ಅವತ್ತಿನ ದಿನನೇ ಅವ್ನ ಕಲರ್ ಏನು ಕದರ್ ಏನು ಅವ್ನ ಬ್ಯಾಕ್ ಗ್ರೌಂಡ್ ಏನೆಲ್ಲ ತಿಳ್ಕೊಂಡ್ಬಿಡ್ತೀರಾ. ಯಾಕೇಳಿ? ನಿಮ್ಗೆ ಮಿನಿಮಮ್ ಸೆಕ್ಯೂರಿಟಿ ಬೇಕಲ್ಲ. ಅಪ್ಪಿ ತಪ್ಪಿ ಹುಡುಗ ಒಳ್ಳೆ ಕುಳ ಅಂತ ಗೊತ್ತಾರೆ ಮುಗೀತು. ಫೇಸ್ಬುಕ್ ಅಲ್ಲಿ ಫೇಸ್ ನೋಡಿ ವಾಟ್ಸಪ್ ಅಲ್ಲಿ ವಾಚ್ ಮಾಡಕ್ ಬಿಡ್ತೀರಾ. ಮನಸ್ಸು ನೋಡಿ ಪ್ರೀತಿ ಮಾಡೋರು ಯಾರು ಸಿಗಲ್ಲ ಕಣ್ರಿ. ನಮಗ್ ಬುದ್ಧಿ ಇಲ್ಲ, ನಿಮ್ಮಿಂದ ಬಿ ಸಾಯ್ತೀವಲ್ಲ, ನಮಗ್ ಬುದ್ಧಿ ಇಲ್ಲ. ನಮ್ ಜೊತೆ ಇರೋವರೆಗೂ ನೀನೇ ಚಿನ್ನ ರನ್ನ ನೀನೇ ಇನ್ನ ಅಂತ ಹೇಳೋದು. ಆದ್ರೆ ಆಮೇಲೆ ಅಪ್ಪ ಅಮ್ಮ ತೋರಿಸಿದ ಹುಡುಗನ್ನ ಇವನೇ ಇನ್ನ ಅಂತ ಅನ್ಕೊಂಡ್ ಬದುಕೋದು. ರೇ ನಿಮ್ಗೊಂದು ಮಾತು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಿಮ್ಗೆ ನಮ್ಮಂತ ಹುಡುಗರು ಸೂಟ್ ಆಗಲ್ಲ ಕಣ್ರಿ. ನಿಮ್ಗೇನಿದ್ರು ವಾಟ್ಸಪ್ ಒಬ್ಳು ಫೇಸ್ಬುಕ್ ಒಂದು ಸಾಯ್ತಾರಲ್ಲ ಅಂತವ್ರೆ ಸರಿ, ಅಂತವ್ರೆ ಸರಿ. ನಾವು ಹಂಗೆ ಮಾಡ್ಬೇಕಣ್ರಿ, ನಾವು ಹಂಗೆ ಮಾಡ್ಬೇಕು. ಏನೋ ಗೊತ್ತು ನಿನ್ಗೆ? ಏನ್ ಗೊತ್ತು ಅವಳ ಬಗ್ಗೆ? ನಿನ್ನ ಪ್ರೀತಿಸಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಬಾಯ್ಗೆ ಬಂದಂಗೆಲ್ಲ ಮಾತಾಡ್ಬಿಟ್ಟಲ್ಲ ಅವಳ ಬಗ್ಗೆ. ನಾನ್ಸೆನ್ಸ್ ತರ ತಿಳ್ಕೊ. ನಿನ್ನನ್ನೇ ಅಲ್ಲ, ಲೈಫಲ್ಲಿ ಯಾವ ಹುಡುಗನೂ ಅವಳು ಲವ್ ಮಾಡಲ್ಲ. ಪ್ರೀತಿ ಅನ್ನೋ ಪದ ಕಂಡ್ರೆ ಅವಳಿಗಾಗಲ್ಲ. 5 ವರ್ಷದಿಂದನೇ ಸುಟ್ಟು ಬೂದಿ ಆಗೋಯ್ತು. ಅದಕ್ಕೆ ಕಾರಣ ನಿಮ್ಮ ಈ ಕೆಟ್ಟ ಗಂಜಾತಿ. ಅವಳ ಕಣ್ಮುಂದನೆ ನಡೆದ ಒಂದು ಘಟನೆ ಅವಳಿಗೆ ಮಾಡ್ಬಿಟ್ಟಿದೆ. ಅವಳ ಕಣ್ಮುಂದನೆ 3 ಜನ ಹುಡುಗರು ಅವಳ ಫ್ರೆಂಡ್ನ ಅನ್ಯಾಯವಾಗಿ ರೇಪ್ ಮಾಡ್ಬಿಟ್ರು. ಆ ಘಟನೆ ನಡೆದ್ಮೇಲೆ ಅವಳ ಮನಸ್ಥಿತಿನೇ ಬದಲಾಗೋಯ್ತು. ಅವ್ರ ತಂದೆ ಬಿಟ್ರೆ ಬೇರೆ ಎಲ್ಲ ಗಂಡಸರನ್ನ ದ್ವೇಷಿಸ್ತಾಳೆ. ಹಾಗೆ ನಿಂಗೆ ಇನ್ನೊಂದು ವಿಷಯ ಹೇಳ್ತೀನಿ ಕೇಳು. ಆ ಫ್ರೆಂಡ್ ಬೇರೆ ಇನ್ಯಾರು ಅಲ್ಲ, ನಾನೇ. ಆ ಘಟನೆ ನಡೆದ್ಮೇಲೆ ನಾನಂತೂ ಹುಚ್ಚಿ ಆಗ್ಬಿಟ್ಟಿದ್ದೆ. ಅದರಿಂದ ಹೊರಗೆ ತರಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟಿದ್ದಾಳೆ. ನನ್ನೆರಡನೇ ತಾಯಿ ಕಣವಳು. ಅವಳ ಜೊತೆ ಇದ್ದಿದ್ರಿಂದ ಆತರ ಒಂದು ಘಟನೆ ನಡೆದೋಗಿತ್ತು ಅನ್ನೋದೇ ಮರ್ತೋಗಿದ್ದೆ. ಬಟ್ ನೀನು ಇವತ್ತು ನೆನೆಸ್ಬಿಟ್ಟು ದೊಡ್ಡ ಉಪಕಾರ ಮಾಡಿದೆ. ಥ್ಯಾಂಕ್ಸ್, ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ನಿನ್ ಕೈ ಮುಗ್ದು ಕೇಳ್ಕೊತೀನಿ, ಮತ್ತೆ ಅವಳಿಗೆ ತೊಂದರೆ ಕೊಡ್ಬೇಡ. ಅರ್ಥ ಆಗಿದೆ ಅನ್ಕೋತೀನಿ. ಕೆಲವೊಂದ್ಸಲ ನಮ್ಮ ಅಭಿಪ್ರಾಯ ಆಲೋಚನೆಗಳು ನಮಗೆ ದೊಡ್ಡದು ಅನ್ಸಿ ಬೇರೆಯವ್ರ ಬಗ್ಗೆ ಮಾತಾಡಿ ದೊಡ್ಡ ಆದರ್ಶವಾದಿಗಳಾಗ್ಬಿಡ್ತೀವಿ. ಒಬ್ಬ ಮನುಷ್ಯ ಬದುಕಿದ್ದಾಗ ಕೂರ್ಸಿ ಎದೆ ಬಗ್ದು ಆಚೆ ತೆಗೆದ್ರೆ ಯಾವ ರೀತಿ ಫೀಲ್ ಆಗುತ್ತೋ, ಅವತ್ತು ಆ ಹುಡುಗಿ ಹೇಳಿದ್ ಕೇಳಿ ಹೃದಯ ಕಿತ್ತು ಬರ್ತಾ ಇತ್ತು. ಜೀವನ ನಾವು ಅನ್ಕೊಂಡಂಗೆ ಯಾವತ್ತೂ ಇರಲ್ಲ. ಎಷ್ಟೋ ಘಟನೆಗಳನ್ನ ಊಹೆ ಕೂಡ ಮಾಡ್ಕೊಳ್ದೆ ಕರೀದೆ ಬರೋ ಅತಿಥಿಗಳಾಗ್ಬಿಡ್ತವೆ. ತಪ್ಪು ಸರಿ ಅನ್ನೋದು ನೋಡದೆ ಜೀವನ ಶೈಲಿನೇ ಬದಲಾಗೋಗುತ್ತೆ.
ಒಂದು ಹುಡುಗಿಗಾಗಿರೋ ಅನ್ಯಾಯಕ್ಕೆ ತನ್ನ ಆಸೆ ಸ್ವಾರ್ಥ ಎಲ್ಲ ಬಿಟ್ಟು ಯಾವುದೋ ಒಂದು ರೀತಿಲಿ ಹೋರಾಡ್ತಾನೆ ಇರ್ತಾಳೆ. ಆದರೆ ಅವತ್ತವಳು ನಂಗೆ ಗುರು ಆಗ್ಬಿಟ್ಲು. ಅವತ್ತೇ ಡಿಸೈಡ್ ಮಾಡಿದೆ, ಈ ಕೆಟ್ಟ ಸಮಾಜದಲ್ಲಿ ಕೆಟ್ಟ ಹುಳಗಳು ತುಂಬಾನೇ ಇರ್ತವೆ. ತಾಯಿ ಗರ್ಭದಿಂದ ಹೊರಗಡೆ ಬರುವ ಕೆಟ್ಟ ಹುಳಗಳು ಅದೇ ಹೆಣ್ಣನ್ನ ಛೇ ಅಂಥವ್ರಿಗಿಲ್ಲಿ ಬದುಕೋ ಅರ್ಹತೆ ಯೋಗ್ಯತೆ ಎರಡೂ ಇರೋದಿಲ್ಲ. ನ್ಯಾಯ ಕೇಳೋಕೋದ್ರೆ ನ್ಯಾಯಾಲಯದ ಬಾಗ್ಲಿಗೂ ಬಿಡಲ್ಲ. ಅದಕ್ಕೆ ನಾನೇ ನ್ಯಾಯಾಧೀಶ ಆಗಕ್ಕೆ ಹೊರಟೆ. ಸಣ್ಣ ಕತೆ ಹೇಳ್ಬೇಕು ಅನಿಸ್ತಾ ಇದೆ. ಒಂದೂರಲ್ಲಿ ಒಬ್ಬ ಕೆಟ್ಟ ರಾಜ ಇರ್ತಾನೆ. ಒಂದಿನ 3 ಮಕ್ಕಳು ಸತ್ತೋಗ್ತಾರೆ. ಕತೆ ಮುಗೀತು. ಹೇಳಿದ್ನಲ್ಲ ಸಣ್ಣ ಕತೆ ಅಂತ. ದೊಡ್ಡವರು ಒಂದು ಮಾತು ಹೇಳಿದ್ದಾರೆ, ಎಡವಿದ ಕಾಲು ಎಡುತ್ತಾನೆ ಇರುತ್ತೆ ಅಂತ. ಇಂಥವ್ರನ್ನ ಕ್ಷಮಿಸ್ಬೇಕು ಅಂತ ಅನ್ನಿಸ್ಲೇ ಇಲ್ಲ. ಅದಕ್ಕೆ ಟೈಮು ಇರಲಿಲ್ಲ. ತಪ್ಪು ಮಾಡಿದ್ರು ಕೂಡ ನಾನ್ ಬದುಕಬೇಕು ಅನ್ನೋ ಆಸೆ ಇವ್ರಿಗೆ ಇಷ್ಟಿರುವಾಗ ಇನ್ನ ಇವ್ರು ಮಾಡಿರೋ ತಪ್ಪಿಗೆ ಬದುಕೋ ಅರ್ಹತೆನಿಲ್ಲ ಅನ್ನೋ ದ್ವೇಷ ನನಗಿನ್ನೆಷ್ಟಿರ್ಬೇಕು. ಇಂಥ ಬೋಳಿ ಮಕ್ಕಳಿಗೆ ಇವತ್ತು ನಾನ್ ಕೊಡೋ ಶಿಕ್ಷೆ ಮುಂದೆ ಯಾವ ಹೆಣ್ಮಕ್ಳನ್ನು ಕೂಡ ಕನ್ಸಲ್ಲಿ ನೆನ್ಸ್ಕೊಂಡ್ರು ಪ್ಯಾಂಟ್ ಒದ್ದೆ ಹಾಕ್ಬಿಡ್ಬೇಕು. ಪ್ರೀತಿ ಕಳ್ಕೊಂಡೆ, ಬಟ್ ಒಂದ್ ಹುಡುಗಿಗೆ ನ್ಯಾಯ ಕೊಡಿಸ್ದೆ. ನಿಮ್ ಸುತ್ತಮುತ್ತ ಇಂಥ ಕೆಟ್ಟ ನನ್ ಮಕ್ಳಿರ್ತಾರೆ. ನಿಮ್ಗೂ ಅಕ್ಕ ತಂಗಿದಿರ್ ಇರ್ತಾರಲ್ವಾ, ಹುಷಾರ್. ನಾವು ಮನುಷ್ಯರು, ಬುದ್ಧಿವಂತರು. ಬುದ್ಧಿ ಇರೋ ನಾವೇ ಪ್ರಾಣಿಗಳ ತರ ವರ್ತಿಸಿದ್ರೆ ನಮಗೂ ಅವುಗಳಿಗೂ ಏನ್ ವ್ಯತ್ಯಾಸ? ಮನಸ್ಸು ಚೆನ್ನಾಗಿದ್ರೆ ಮನೆ ಚೆನ್ನಾಗಿರುತ್ತೆ. ಒಂದು ಹೆಣ್ಣನ್ನ ಕೆಟ್ಟ ದೃಷ್ಟಿ ನೋಡೋಕ್ಕೂ ಮುಂಚೆ ನಿಮ್ಗೂ ತಾಯಿ, ತಂಗಿ, ಹೆಂಡತಿ ಅನ್ನೋ 100 ಸಂಬಂಧಗಳಿರ್ತಾವಲ್ವಾ, ಮರಿಬೇಡಿ. ಮಾನವೀಯತೆಗೆ ಬೆಲೆ ಕೊಡಿ. ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರುತ್ತೆ. ಆಕ್ಷನ್. ಹೇಳಿದ್ನಲ್ಲ ಸಣ್ಣ ಕತೆ ಅಂತ. ತಗೊಳ್ಳೋ. ಆಕ್ಷನ್. ಹೇಳಿದ್ನಲ್ಲ ಸಣ್ಣ ಕತೆ ಅಂತ. ಆಕ್ಷನ್. ಅಲ್ಲಿ ಏನು ಕಾಣಿಸಲ್ಲ ಗುರು, ಕಾಲ ಸುಮ್ಮನೆ ತಲೆ ಆ ಕಡೆ ಈ ಕಡೆ ಆಡ್ಸಿ. ಅಷ್ಟೊಂದು ಬೇಡ, ನಿಧಾನ.
ಆಕ್ಷನ್. ನೀರು ಹೊಟ್ಟೋಯ್ತು. ಬಿಡ ನೀರು ಇರಂಗ್ ಕಾಣುತ್ತೆ. ಆಕ್ಷನ್. ಕುತ್ಕೊಳ್ಳೋ. ಆಕ್ಷನ್. ಆಗಲೇ ಬಿಡಿ ಸಾಕು ಬಿಡಿ.